ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಷರಿಂಗ್ ದ ಲೆಂತ್ ಆಫ್ ದ ಡೆಸ್ಕ್ ವಿತ್ ಎ ಸ್ಟ್ರಿಂಗಲ್ಲಿ ಒಂದು ಡೆಸ್ಕ್ನ ಯಾವ ರೀತಿ ಮೆಷರ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಸಮ್ ಮೆಷರ್ಮೆಂಟ್ಸ್ ಯಾವ ಥರ ಇರುತ್ತೆ ಅಂತೇಳಿ. ಸಿ 7.3 ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸಮ್ ಮೆಷರ್ಮೆಂಟ್ಸ್ ಅಂದರೆ ಕೆಲವು ಅಳತೆಗಳು, ಯಾವ ರೀತಿಯಾದ ಅಳತೆಗಳಿದೆ ಅಂತ. ಅದಕ್ಕೆ ಒಂದು ಆ್ಯಕ್ಟಿವಿಟಿ ಕೊಟ್ಟು ಎಕ್ಸಾಂಪಲ್ಸ್ ಮೂಲಕ ಕೊಟ್ಟಿದ್ದಾರೆ. ಸಿ, ವರ್ಕ್ ಇನ್ ಗ್ರೂಪ್ಸ್ ಆ್ಯಂಡ್ ಈಚ್ ಆಫ್ ಯು ಡೂ ದಿಸ್ ಆ್ಯಕ್ಟಿವಿಟಿ 1 by 1. ಅಂದರೆ ಗುಂಪುಗಳನ್ನಾಗಿ ಮಾಡಿಕೊಂಡು ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಮಾಡಬೇಕು. ಹೇಗೆ ಅಂತೇಳಿ, ವರ್ಕ್ ಇನ್ ಎ ಗುಂಪು ಮಾಡಿಕೊಂಡು ಫಾರ್ ಈಚ್ ಆಫ್ ಯು ಡೂ ದಿಸ್ ಆ್ಯಕ್ಟಿವಿಟಿ 1 by 1. ಒಬ್ಬೊಬ್ಬರಾಗಿ ಮಾಡಬೇಕು. ಯೂಸಿಂಗ್ ಯುವರ್ ಫೂಟ್ ಆ್ಯಸ್ ಎ ಯೂನಿಟ್ ಆಫ್ ಲೆಂತ್. ಈಗ ನಿಮ್ಮ ಪಾದವನ್ನೇ ಉದ್ದದ ಮಾನದಂತೆ ಬಳಸಬೇಕು. ನಿಮ್ಮ ಫೂಟ್ ಇದೆಯಲ್ಲ, ನಿಮ್ಮ ಪಾದ, ಅದೇ ಒಂದು ಉದ್ದದ ಒಂದು ಏಕಮಾನ, ಅದರ ಒಂದು ಮಾನದಂತೆ ಬಳಸ್ಕೋಬೇಕು. ಮೆಷರ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಕ್ಲಾಸ್ ರೂಮ್. ನಿಮ್ಮ ಪಾದವನ್ನೇ ಬಳಸಿಕೊಂಡು ನಿಮ್ಮ ತರಗತಿಯ ಉದ್ದ ಮತ್ತು ಅಗಲವನ್ನು ಅಳಿಬೇಕು. ಅಂದರೆ ಒಂದೊಂದೇ ನಿಮ್ಮ ಪಾದವನ್ನು ಇಟ್ಕೊಂಡು ಎಷ್ಟು ಸ್ಟೆಪ್ಸ್ ಆಗುತ್ತೆ ಅದು ನಿಮ್ಮ ಒಂದು ಕ್ಲಾಸ್ ರೂಮ್ನ ಉದ್ದ ಮತ್ತು ಅಗಲ ಆಗೋದಕ್ಕೆ ಎಷ್ಟು ಸ್ಟೆಪ್ಸ್ ನೀವು ಪಾದವನ್ನು ಇಟ್ಟರೆ ಅದರ ಉದ್ದ ಮತ್ತು ಅಗಲ ಉಂಟಾಗುತ್ತೆ ಅಂಥೇಳಿ ನೀವು ಮೆಷರ್ ಮಾಡಬೇಕು, ಅಳಿಬೇಕು, ಹೊಳೆಯಿರಿ. ಇಟ್ ಈಸ್ ಪಾಸಿಬಲ್ ದಟ್ ವೈಲ್ ಮೆಷರಿಂಗ್ ದೀಸ್ you may find some parts remains to be measured as it is smaller than your foot. ಈ ರೀತಿ ಇವುಗಳನ್ನು ಅಳೆಯುವಾಗ ನಿಮ್ಮ ಪಾದದ ಮೂಲಕ ನಿಮ್ಮ ಕ್ಲಾಸ್ ರೂಮ್ನ ನಿಮ್ಮ ಪಾದಕ್ಕಿಂತ ಚಿಕ್ಕದಾದ ನಿಮ್ಮ ಪಾದ ಇದೆಯಲ್ಲ ಅದಕ್ಕಿಂತ ಇಟ್ ಮೇ ಫೈಂಡ್ ಸಮ್ ಪಾರ್ಟ್ ರಿಮೈನ್ಸ್ ಟು ಬಿ ಮೆಷರ್ಡ್ ಆಸ್ ಸ್ಮಾಲರ್ ದ್ಯಾನ್ ಯುವರ್ ಫೀಟ್. ನಿಮ್ಮ ಪಾದಕ್ಕಿಂತ ಚಿಕ್ಕದಾದ ಕೆಲ ಭಾಗ ಏನಾದರೂ ಇದ್ದರೆ, ನಿಮ್ಮ ಪಾದ ಇರುತ್ತಲ್ಲ ಅದಕ್ಕಿಂತ ಚಿಕ್ಕದಾದ ಒಂದು ಜಾಗ ಇತ್ತು ಅಂದರೆ ಅದನ್ನು ಅಳಿಯಲಾಗದೆ ಹಾಗೆ ಉಳಿಯಬಹುದು. ಅಳಿಯೋಕ್ಕಾಗಲ್ಲ. ನಿಮ್ಮ ಪಾದಕ್ಕಿಂತ ಚಿಕ್ಕದಿದೆ ಅಂದರೆ ನಿಮ್ಮ ಪಾದನ ಕಟ್ ಮಾಡೋಕ್ಕಾಗತ್ತಾ ಅಥವಾ ಫೋಲ್ಡ್ ಮಾಡ್ಕೊಳಕ್ಕಾಗತ್ತಾ? ನೋ. ಸೊ ಆ ಒಂದು ಭಾಗ ಹಾಗೆ ಉಳಿಯಬಹುದು. ಯೂಸ್ ಎ ಸ್ಟ್ರಿಂಗ್ ಟು ಮೆಷರ್ ದ ಲೆಂತ್ ಆಫ್ ಎ ಪಾರ್ಟ್ ಆಫ್ ಯುವರ್ ಫುಟ್ ಆ್ಯಸ್ ಯು ಡಿಡ್ ಬಿಫೋರ್. ಆಗ ಈ ಹಿಂದೆ ಮಾಡಿದಂತೆ ದಾರವೊಂದನ್ನು ನಿಮ್ಮ ಪಾದದ ಭಾಗವನ್ನು ಅಳೆಯಲು ಬಳಸಿ. ಈ ಹಿಂದೆ ಥ್ರೆಡ್ ಯೂಸ್ ಮಾಡಿದ್ರಲ್ಲ, ಸ್ಟ್ರಿಂಗು, ಅದೇ ರೀತಿ ಟು ಮೆಷರ್ ದ ಲೆಂತ್ ಆಫ್ ಎ ಪಾರ್ಟ್ ಆಫ್ ಯುವರ್ ಫುಟ್ ಆ್ಯಸ್ ಯು ಡಿಡ್ ಬಿಫೋರ್. ಹಿಂದೆ ಮಾಡಿದಂತೆ ದಾರವೊಂದನ್ನು, ಒಂದು ಸ್ಟ್ರಿಂಗ್ನ ತೆಗೆದುಕೊಂಡು ನಿಮ್ಮ ಪಾದದ ಭಾಗವನ್ನು ಅಳ್ಕೊಳ್ಳಿ, ಬಳಸಿ. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 10.1. ನೀವೇನು ಮೆಷರ್ ಮಾಡಿರ್ತೀರ ಆ ಒಂದು 10.1 ಟೇಬಲಲ್ಲಿ ಅದನ್ನು ಬರೀರಿ. ಮೀನ್ಸ್ ಮೆಷರಿಂಗ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಕ್ಲಾಸ್ ರೂಮ್. ತರಗತಿಯ ಉದ್ದ ಮತ್ತು ಅಗಲಗಳನ್ನು ಅಳೆಯೋದು. ಅಂದರೆ ಪ್ರತಿಯೊಬ್ಬರು ನಿಮ್ಮ ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ನಿಮ್ಮ ತರಗತಿಯ ಉದ್ದ ಮತ್ತು ಅಗಲವನ್ನು ಅಳಿಬೇಕು. ಅಲ್ಲೇನು ಮಾಡಬೇಕು, ನೇಮ್ ಆಫ್ ದ ಸ್ಟೂಡೆಂಟ್, ಆ ವಿದ್ಯಾರ್ಥಿಯ ಹೆಸರು, ಯಾರ್ಯಾರು, ಒಬ್ಬ ರಮೇಶನೋ ಸುಮಾನೋ, ಯಾರ ನಿಮ್ಮ ಹೆಸರು, ಎಷ್ಟು ಜನ ಇಲ್ಲಿ ಮೆಷರ್ ಮಾಡ್ತೀರಾ ಅಷ್ಟು ಜನರ ನೇಮ್ ಬರೀರಿ. ಸೆಕೆಂಡ್ ಕಾಲಮಲ್ಲಿ ಲೆಂತ್ ಆಫ್ ದ ಕ್ಲಾಸ್ ರೂಮ್, ತರಗತಿಯ ಕೋಣೆಯ ಉದ್ದ. ಅಂದರೆ ನೀವು ಮೆಷರ್ ಮಾಡಿದಾಗ ನಿಮ್ಮ ಮೆಷರ್ಮೆಂಟ್ಗೆ ಎಷ್ಟು ಬರುತ್ತೆ, ಆ ತರಗತಿಯ ಉದ್ದ ಎಷ್ಟು ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ಬೋದು. ಯಾಕೆಂದರೆ ಎಲ್ಲರ ಅವರ ಪಾದ ಒಬ್ಬೊಬ್ರದ್ದು ಚಿಕ್ಕದಿರುತ್ತೆ, ಒಬ್ಬೊಬ್ರದ್ದು ದೊಡ್ಡದಿರುತ್ತೆ. ಎಲ್ಲರದ್ದು ಸೇಮೇ ಬರಲ್ಲ. ಕೆಲವ್ರದ್ದು 20 ಫೂಟ್ ಬರ್ಬೋದು, 20 ಪಾದ ಅಷ್ಟು ಉದ್ದ ಬರ್ಬೋದು. ಕೆಲವ್ರದ್ದು 18 ಆಗ್ಬೋದು, ಕೆಲವ್ರದ್ದು 25 ಆಗ್ಬೋದು. ಈ ರೀತಿ ಲೆಂತ್ ಆಫ್ ದ ಕ್ಲಾಸ್ ರೂಮ್, ತರಗತಿಯ ಕೋಣೆಯ ಉದ್ದ ಎಷ್ಟು ಬರುತ್ತೆ. ವಿಡ್ತ್ ಆಫ್ ದ ಕ್ಲಾಸ್ ರೂಮ್, ತರಗತಿಯ ಕೋಣೆಯ ಅಗಲ ಎಷ್ಟು ಬರುತ್ತೆ. ಇದನ್ನು ಈ ಕಾಲಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದೀರಾ ಅಷ್ಟು ಜನ ಅಟ್ಲೀಸ್ಟ್ ನೀವೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದು 10 ಮೆಂಬರ್ಸು, ಒಂದು 10 ಮೆಂಬರ್ಸ್ದೆಲ್ಲ ಒಂದು ಮೆಷರ್ ಮಾಡ್ಕೊಳ್ಳಿ. ಇಲ್ಲಿ ಒಬ್ಬೊಬ್ರದ್ದು ಎಷ್ಟೆಷ್ಟು ಬರುತ್ತೆ, ಎಷ್ಟು ವೇರಿ ಬರುತ್ತೆ, ಅದನ್ನು ಇಲ್ಲಿ ಟೇಬಲಲ್ಲಿ ಉದ್ದ ಮತ್ತು ಅಗಲವನ್ನು ಬರಿಬೇಕು. ಓಕೆನಾ? ಸಿ, ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಮೆಜರಿಂಗ್ ಮಾಡೋದಕ್ಕೆ. ಆ್ಯಕ್ಟಿವಿಟಿ 2 ನೋಡಿ. ವರ್ಕ್ ಇನ್ ಎ ಗ್ರೂಪ್ ಆ್ಯಂಡ್ ಈಚ್ ಆಫ್ ಯು ಯೂಸ್ ಯುವರ್ ಹ್ಯಾಂಡ್ ಸ್ಪ್ಯಾನ್. ಫಸ್ಟ್ ಆ್ಯಕ್ಟಿವಿಟಿಲಿ ಏನು ಮಾಡಿದ್ರಿ, ಫುಟ್
ನಿಮ್ಮ ಪಾದವನ್ನು ಬಳಸಿಕೊಂಡು ರೂಮ್ನ ವಿಡ್ತ್ ಮತ್ತು ಲೆಂತನ್ನು ಮೆಜರ್ ಮಾಡ್ತೀರಿ. ಈಗ ಆ್ಯಕ್ಟಿವಿಟಿ 2ನಲ್ಲಿ ಏನು ಹೇಳ್ತಿದ್ದಾರೆ, ವರ್ಕ್ ಇನ್ ಎ ಗ್ರೂಪ್, ಎಲ್ಲರೂ ಗುಂಪುಗಳನ್ನಾಗಿ ಮಾಡಿಕೊಂಡು 10 ಮೆಂಬರ್ಸ್ ಗುಂಪು ಮಾಡಿಕೊಂಡು ಪ್ರತಿಯೊಬ್ಬರು ನಿಮ್ಮ ಕೈಗೇಣುಗಳನ್ನು ಉದ್ದದ ಮಾನದಂಡದಂತೆ, ಇಲ್ಲಿ ಫಿಗರಲ್ಲಿ ತೋರಿಸಿದಾರಲ್ಲ ಈ ರೀತಿ ನಿಮ್ಮ ಕೈಗೇಣು ಎಷ್ಟು ಉದ್ದ ಬರುತ್ತೆ, ಹ್ಯಾಂಡ್ ಸ್ಪ್ಯಾನನ್ನು ಕೈಗೇಣನ್ನು ಉಪಯೋಗಿಸ್ಕೊಂಡು ಆ್ಯಸ್ ಎ ಯೂನಿಟ್ ಟು ಮೆಷರ್ ದ ವಿಡ್ತ್ ಆಫ್ ಎ ಟೇಬಲ್. ಪ್ರತಿಯೊಬ್ಬರು ನಿಮ್ಮ ಕೈಗೇಣುಗಳನ್ನು ಉದ್ದದ ಮಾನದಂಡದಂತೆ ಅಂದರೆ ಕೈಗೇಣನ್ನು ಬಳಸ್ಕೊಂಡು ನಿಮ್ಮ ತರಗತಿಯ ಮೇಜು, ಕ್ಲಾಸ್ ರೂಮಲ್ಲ, ಟೇಬಲನ್ನು ಮತ್ತು ಡೆಸ್ಕನ್ನು, ಟೇಬಲ್ ಆರ್ ಎ ಡೆಸ್ಕ್ ಇನ್ ದ ಕ್ಲಾಸ್ ರೂಮ್, ನಿಮ್ಮ ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಡೆಸ್ಕ್ ಅಥವಾ ಟೇಬಲನ್ನು ನಿಮ್ಮ ಹ್ಯಾಂಡ್ ಸ್ಪ್ಯಾನ್ನ ಮೆಷರ್ಮೆಂಟ್ ಆಗಿ ಬಳಸ್ಕೊಂಡು ಅದನ್ನು ಮೆಷರ್ ಮಾಡಿ. ಕೈಗೇಣುವನ್ನು ಬಳಸಿಕೊಂಡು ನಿಮ್ಮ ಡೆಸ್ಕ್ ಅಥವಾ ಟೇಬಲ್ನ ಉದ್ದ ಮತ್ತು ಅಗಲವನ್ನು ಅಳಿಬೇಕು. ಮೆಷರಿಂಗ್ ದ ವಿಡ್ತ್ ಆಫ್ ಎ ಟೇಬಲ್ ವಿತ್ ಎ ಹ್ಯಾಂಡ್ ಸ್ಪ್ಯಾನ್, ಕೈಗೇಣಿಯಿಂದ ಮೇಜಿನ ಅಗಲವನ್ನು ಅಳಿತಿರೋದು, ಅಗಲ ಎಷ್ಟಿದೆ ಅಂತೇಳಿ. ಉದ್ದ ಈ ರೀತಿ ಹೋದರೆ ಒಂದೇ ಹ್ಯಾಂಡ್ ಸ್ಪ್ಯಾನ್ಗೆ ಬಂದ್ಬಿಡುತ್ತೆ, ಇದು ಆಗುತ್ತೆ, ಇದು ಅಗಲ ಎಷ್ಟಿದೆ. Here too, you may find that you need string lengths equal to your hand span. ಇಲ್ಲಿಯೂ ಸಹ ನಿಮ್ಮ ಕೈಗೇಣಿಗೆ ಸಮನಾದ ದಾರದ ಉದ್ದಗಳು ಅಥವಾ and then fractions of this string length to make the measurement. ಅಥವಾ ದಾರದ ಭಿನ್ನಾಂಕ ಉದ್ದದ ಅಗತ್ಯವೆಂದು ಕಂಡುಕೊಳ್ಳಬಹುದು. ರೆಕಾರ್ಡ್ ಆಲ್ ಅಬ್ಸರ್ವೇಷನ್ ಇನ್ 10.2. ನೀವು ಏನನ್ನ ಮಾಡ್ತೀರಾ, ಆ ಮೆಷರ್ನ ಅಂದರೆ ಮೇಜಿನ ಅಗಲದ ಅಳತೆ ಅಳೆಯುವವರು ಯಾರ್ಯಾರು ಹೂ ಮೆಷರ್ಡ್ ದ ವಿಡ್ತ್ ಆಫ್ ದ ಟೇಬಲ್, ಯಾವ್ಯಾವ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಳಿದಿದ್ದೀರ ಅವ್ರ ನೇಮೆಲ್ಲ ಈ ಬಾಕ್ಸಲ್ಲಿ ಬರೀರಿ. ರೇಖಾ, ರಮ್ಯಾ, ಶರತ್, ಸುನಿಲ್ ಯಾರಿರ್ತಾರೆ ಅವ್ರು ಯಾರು ಒಂದು ಡೆಸ್ಕ್ ಅಥವಾ ಟೇಬಲ್ ಆ ಮೇಜಿನ ಒಂದು ಅಗಲವನ್ನು ಯಾರು ಅಳಿತಿದ್ದಾರೆ ಅವ್ರ ನೇಮನ್ನ ಇಲ್ಲಿ ಬರೀರಿ. 10.2 ಟೇಬಲ್ ಅನ್ನಲ್ಲಿ ಮೆಷರಿಂಗ್ ದ ವಿಡ್ತ್ ಆಫ್ ದ ಟೇಬಲ್, ಆ ಒಂದು ಕೊಠಡಿಯ ನಿಮ್ಮ ಡೆಸ್ಕ್ ಮೆಷರಿಂಗ್ ಟೇಬಲ್ ಅಳಿತಿರೋರು. ನಂಬರ್ ಆಫ್ ಹ್ಯಾಂಡ್ ಸ್ಪ್ಯಾನ್ಸ್, ನಿಮ್ಮ ಹ್ಯಾಂಡ್ ಸ್ಪ್ಯಾನಲ್ಲಿ ಅಂದರೆ ಕೈಗೇಣುಗಳ ಸಂಖ್ಯೆ. ಒಂದು ಡೆಸ್ಕ್ಗೆ ನಿಮ್ಮ ಕೈ ಯಾರ್ಯಾರ್ದು ಎಷ್ಟೆಷ್ಟಿದೆ, ಒಬ್ಬರು ಚಿಕ್ಕ ಇರುತ್ತೆ, ಒಬ್ಬೊಬ್ಬರು ದೊಡ್ಡ ಇರುತ್ತೆ, ಎಷ್ಟು ಬರುತ್ತೆ ನಂಬರ್ ಆಫ್ ಹ್ಯಾಂಡ್ ಸ್ಪ್ಯಾನ್, ಕೈಗೇಣುಗಳ ಸಂಖ್ಯೆ. ಕೆಲವ್ರದ್ದು 5 ಬಂತು, ಕೆಲವ್ರದ್ದು 7 ಬಂತು, ಕೆಲವ್ರದ್ದು 3 ಬಂತು ಅಲ್ವಾ. ಈ ರೀತಿ ಅವರ ಹ್ಯಾಂಡ್ ಸ್ಪ್ಯಾನ್ ಎಷ್ಟಿರುತ್ತೆ ಅಷ್ಟು ನಂಬರ್ ಆಫ್ ಹ್ಯಾಂಡ್ ಸ್ಪ್ಯಾನ್ನ ಇಲ್ಲಿ ನೋಟ್ ಮಾಡಿ. ಆಯ್ತಾ? We see that measurement means the comparison of an unknown quantity. ಸೊ ಅಲ್ಲಿ ಮೆಷರ್ ಆದಮೇಲೆ ಈ ಮೆಷರ್ಮೆಂಟ್ ಅಂದರೆ ಏನು ಹೇಳಿ, ಅಳತೆ ಎಂದರೆ, ಒಂದು ಮೆಷರ್ಮೆಂಟ್ ಅಂದರೆ ಪರಿಣಾಮ ಒಂದನ್ನು ಗೊತ್ತಿರುವ, ಅಂದರೆ ನಾವು ಯಾವುದೋ ಒಂದು ಗೊತ್ತಿರದ, ನಮಗೆ ಅದೆಷ್ಟು ಉದ್ದ ಬರುತ್ತೆ ಎಷ್ಟು ಅಗಲ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆ ರೀತಿ ಕಂಪ್ಯಾರಿಸನ್ ಆಫ್ ಅನ್ ಅನ್ನೋನ್ ಕ್ವಾಂಟಿಟಿ, ಗೊತ್ತಿರದ ಪರಿಣಾಮವೊಂದನ್ನು ಗೊತ್ತಿರುವ ವಿತ್ ಸಮ್ ನೋನ್ ಕ್ವಾಂಟಿಟಿ, ಗೊತ್ತಿರುವ ಕೆಲ ಪರಿಮಾಣದ ಜೊತೆ ಹೋಲಿಸುವುದು. ಈಗ ನಮಗೆ ಅದೆಷ್ಟು ಮೆಷರ್ಮೆಂಟ್ ಇದೆ ಅಂತ ಗೊತ್ತಿಲ್ಲ, ಆದರೆ ಅದನ್ನು ಇನ್ನೊಂದ್ರ ಜೊತೆ ಹೋಲಿಸುವಂಥದ್ದು. ಇಷ್ಟಿರ್ಬೋದು ಅಂದರೆ, ಈಗ ನಿನ್ನ ಪೆನ್ ಎಷ್ಟು ಉದ್ದ ಇದೆ ಅಂದರೆ ನನ್ನ ಸ್ಕೇಲ್ ಎಷ್ಟು ಉದ್ದ ಇರ್ಬೋದೇನೋ, ಅಥವಾ ನಿನ್ನ ಸ್ಕೇಲ್ ಎಷ್ಟು ಉದ್ದ ಇದೆ ಅಂದರೆ ನನ್ನ ಅಂಗೈ ಎಷ್ಟು ಉದ್ದ ಇರ್ಬೋದೇನೋ, ನನ್ನ ಕೈ ಬೆರಳ 2 ಕೈ ಬೆರಳುಗಳನ್ನ ಈ ಥರ ಒಂದರ ಪರಿಣಾಮವನ್ನು ಇನ್ನೊಂದಕ್ಕೆ ಹೋಲಿಸ್ತಾರಲ್ಲ, ಅದನ್ನು ನಾವು ಮೆಷರ್ಮೆಂಟ್ ಅಂತೇಳಿ ಕರಿತೀವಿ. ಈಗ ನಿನ್ನ ಲ್ಯಾಪ್ಟಾಪು ಅಥವಾ ನಿನ್ನ ಮೊಬೈಲ್ ಅಥವಾ ನಿನ್ನ ಟೆಕ್ಸ್ಟ್ ಬುಕ್ಕೆ ಎಷ್ಟಿದೆ ಅಂತಂದರೆ ಯಾವುದೋ ಒಂದು ಬಾಕ್ಸ್ದು ಅಷ್ಟೇ ಹೇಳ್ತೀರೇನೋ, ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥದ್ದೇ ಒಂದು ಎರೇಸರು ಅಥವಾ ಯಾವುದೋ ಒಂದು ಸ್ವೀಟ್ಸು ಅಥವಾ ಏನೋ ಒಂದು, ಅಂದರೆ ನೀವು ಮನೆಯಲ್ಲಿರ್ತಕ್ಕಂಥ ಒಂದು ಮರದ ಪಟ್ಟಿ ಇಷ್ಟಗಲ ಇತ್ತು ಸ್ವೀಟ್ಸು, ದೂದ್ ಪೇಡ ಅಂತನೋ ಅಥವಾ ಒಂದು ಸ್ವೀಟು ಪೇಡ ಅಂತನೋ,
ಅದಕ್ಕೆ ಹೋಲಿಕೆ ಮಾಡ್ತಿರಲ್ಲ, ಹೋಲಿಸ್ತಿರಲ್ಲ, ಅದನ್ನು ನಾವು ಮೆಷರ್ಮೆಂಟ್ ಅಂತ ಕರಿತೀವಿ. ದಿಸ್ ನಾನ್ ಫಿಕ್ಸ್ಡ್ ಕ್ವಾಂಟಿಟಿ ಇಸ್ ಕಾಲ್ಡ್ ಎ ಯೂನಿಟ್. ಆದರೆ ಈ ರೀತಿ ಹೋಲಿಸೋದು ಒಂದು ಅಳತೆ ಅಂದರೆ, ಆದರೆ ಈ ಗೊತ್ತಿರುವ ನಿಶ್ಚಿತ ಪರಿಣಾಮವೇ ಏಕಮಾನ. ಫಿಕ್ಸ್ಡ್ ಕ್ವಾಂಟಿಟಿ ಈಸ್ ನೌನ್ ಆಸ್ ವಾಟ್? ಯೂನಿಟ್. ಯೂನಿಟ್ ಅಂದರೆ ಏಕಮಾನ. ಗೊತ್ತಿರುವ ನಿಶ್ಚಿತ ಪರಿಮಾಣವೇ ಏಕಮಾನ ಅಂತೇಳಿ ಕರಿತೀವಿ. ದ ರಿಸಲ್ಟ್ ಆಫ್ ಎ ಮೆಷರ್ಮೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ 2 ಪಾರ್ಟ್ಸ್. ಅಳತೆಯ ಫಲಿತಾಂಶವನ್ನು 2 ಭಾಗಗಳನ್ನಾಗಿ ಮಾಡ್ತೀವಿ. ಅರ್ಥ ಆಯ್ತಾ? ದ ರಿಸಲ್ಟ್ ಆಫ್ ಎ ಮೆಷರ್ಮೆಂಟ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? 2 ಟೈಪ್ಸಲ್ಲಿ 2 ಪಾರ್ಟ್ಸ್ನ ಮಾಡ್ಕೊಂಡಿದ್ದೀವಿ, 2 ಭಾಗವಾಗಿ. 1 ಪಾರ್ಟ್ ಈಸ್ ಎ ನಂಬರ್. ಅದರಲ್ಲಿ ಒಂದು ಭಾಗವನ್ನು ಸಂಖ್ಯೆ, ನಂಬರ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ದ ಅದರ್ ಪಾರ್ಟ್ ಈಸ್ ದ ಯೂನಿಟ್ ಆಫ್ ದ ಮೆಷರ್ಮೆಂಟ್. ಇನ್ನೊಂದು ಭಾಗ ಅಳತೆಯ ಏಕಮಾನ. ಇನ್ನೊಂದು ಭಾಗವನ್ನು ಏನಂತೀವಿ? ಅಳತೆಯ ಏಕಮಾನ. ಪಾರ್ಟ್ ಆಫ್ ಇಟ್ಸ್ ಯೂನಿಟ್ ಆಫ್ ದ ಮೆಷರ್ಮೆಂಟ್. ಅಳತೆಯ ಏಕಮಾನ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ ಅಂದರೆ, ಇಫ್ ಇನ್ ಆ್ಯಕ್ಟಿವಿಟಿ 1 ಏನು ಮಾಡಿದ್ವಿ ನಾವು? ನಮ್ಮ ಫೂಟ್, ಪಾದದ ಮೂಲಕ ರೂಮ್ನ ಲೆಂತ್ ಆ್ಯಂಡ್ ವಿಡ್ತನ್ನು ಅಳಿದ್ವಿ. ದ ಲೆಂತ್ ಆಫ್ ದ ರೂಮ್ ಈಸ್ ಫೌಂಡ್ ಟು ಬಿ 12 ಲೆಂತ್ಸ್ ಆಫ್ ಯುವರ್ ಫುಟ್. ಆ್ಯಕ್ಟಿವಿಟಿ 1ನಲ್ಲಿ ನಮ್ಮ ಪಾದದ ಮೂಲಕ ನಮ್ಮ ಒಂದು ತರಗತಿಯ ನಾವು ಮೆಷರ್ ಮಾಡಿದ್ದೀವಿ ಅಲ್ವಾ? ಆ ಮೆಷರ್ ಮಾಡಿದಾಗ ರೂಮ್ ಈಸ್ ಫೌಂಡ್ ಟು ಬಿ 12 ಲೆಂತ್ಸ್ ಆಫ್ ಯುವರ್ ಫುಟ್. ಎಷ್ಟು? ಆ ಚಟುವಟಿಕೆಯಲ್ಲಿ ಕೊಠಡಿಯ ಉದ್ದ ನಿಮ್ಮ 12 ಪಾದದ ಉದ್ದಗಳನ್ನು ಅಂದ್ಕೊಳ್ಳಿ. 12 ಸ್ಟೆಪ್ಸ್ ಇಟ್ಟರೆ ನೀವು 12 ಪಾದಗಳನ್ನು ಸೇರಿಸಿದ್ರೆ ನಿಮ್ಮ ಕೊಠಡಿಯ ಉದ್ದ ಅಷ್ಟು ಬರುತ್ತೆ ಅಂತ ಇದೆ ಅಂದ್ಕೊಳ್ಳಿ, ಫೂಟ್. ದೆನ್ 12 ಈಸ್ ದ ನಂಬರ್ ಆ್ಯಂಡ್ ಫೂಟ್ ಲೆಂತ್ ಈಸ್ ದ ಯೂನಿಟ್. ಇಲ್ಲಿ 2 ಭಾಗ ಅಂತ ಹೇಳಿದ್ವಲ್ಲ, ಇಲ್ಲಿ 12 ಅನ್ನೋದು ಆ ಸಂಖ್ಯೆ ಇದೆಯಲ್ಲ, ಆ 12 ಅನ್ನೋದು ಒಂದು ಸಂಖ್ಯೆ, ನಂಬರ್. ಈ 2 ಪಾರ್ಟ್ಸ್, 1 ಪಾರ್ಟ್ ಈಸ್ ನಂಬರ್ ಅಂತ ಹೇಳಿದ್ವಲ್ಲ, 12 ಫೂಟ್ ಆಯಿತು ಅಂದರೆ ಅದು ಏನಾಗುತ್ತೆ? ಅದನ್ನು ನಂಬರ್ ಅಂತ ಕರಿತೀವಿ. ಆ್ಯಂಡ್ ಫೂಟ್ ಲೆಂತ್ ಇಸ್ ದ ಯೂನಿಟ್. ಪಾದದ ಉದ್ದವು ಅಳತೆಗೆ ಆಯ್ಕೆ ಮಾಡಿದ ಒಂದು ಏಕಮಾನ, ಸೆಲೆಕ್ಟೆಡ್ ಫಾರ್ ದ ಮೆಷರ್ಮೆಂಟ್. ಆ ಫೂಟ್ ಲೆಂತ್, ಆ ಪಾದದ ಉದ್ದ ಇದೆಯಲ್ಲ, ಆ ಪಾದದ ಇಷ್ಟಿಷ್ಟು ಉದ್ದ ಇದೆ ಒಂದೊಂದು ಪಾದ ಅಂತಂದರೆ ಆ ಉದ್ದ ಇದೆಯಲ್ಲ, ಅದನ್ನು ಏನಂತ ಕರಿತೀವಿ? ಆಯ್ಕೆ ಮಾಡಿದ ಒಂದು ಏಕಮಾನ. ಈಸ್ ದ ಯೂನಿಟ್ ಸೆಲೆಕ್ಟೆಡ್ ಫಾರ್ ದ ಮೆಷರ್ಮೆಂಟ್. ಅರ್ಥ ಆಯ್ತಾ? ನಾವು study all the measurements recorded in table 10.1 and 10.2 or all the measurements for the room using everybody's foot equal. ಹಾಗಾದರೆ ಈಗ ನೀವು 10.1 ಮತ್ತು 10.2 ಟೇಬಲ್ನಲ್ಲಿ 10.1ನಲ್ಲಿ ಫುಟ್, ಪಾದದಿಂದ ನಿಮ್ಮ ಕ್ಲಾಸ್ ರೂಮ್ನ ಅಳತೆ ಮಾಡಿದ್ದೀರಾ. 10.2 ಟೇಬಲ್ನಲ್ಲಿ ಏನು ಮಾಡಿದರೆ? ಹ್ಯಾಂಡ್ ಸ್ಪ್ಯಾನ್, ನಿಮ್ಮ ಅಂಗೈ ಮೂಲಕ ಡೆಸ್ಕ್ ಮತ್ತು ಟೇಬಲ್ನ ಮೆಷರ್ ಮಾಡಿದ್ದೀರಾ. ಹಾಗಾದರೆ ಇಲ್ಲಿ ದ ಮೆಷರ್ಮೆಂಟ್ ಫಾರ್ ದ ರೂಮ್ ಯೂಸಿಂಗ್ ಎವ್ರಿಬಡೀಸ್ ಫುಟ್ ಈಸ್ ಈಕ್ವಲ್. ಆ ಕೊಠಡಿ, ನಿಮ್ಮ ಕ್ಲಾಸ್ ರೂಮ್ನ ಅಳತೆ ಮಾಡಿದ ಎಲ್ಲರ ಫುಟ್, ಪಾದವು ಸಮನಾಗಿದೆಯಾ? ಪ್ರತಿಯೊಬ್ಬರ ಪಾದವು ಒಂದೇ ಸಮನಾಗಿದೆಯಾ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಆರ್ ಎವ್ರಿಬಡೀಸ್ ಮೆಷರ್ಮೆಂಟ್ ಬೈ ಹ್ಯಾಂಡ್ ಸ್ಪ್ಯಾನ್. ಅದೇ ರೀತಿ ಎಲ್ಲರ ಕೈಗಳ ಒಂದೇ ಸಮನಾದ ಉದ್ದ ಅಥವಾ ಕೈಗೇಣುಗಳು ಒಂದೇ ಸಮನಾದ ಉದ್ದವನ್ನು ಹೊಂದಿದೆಯಾ? ಅಷ್ಟೇ ಒಂದೇ ಸಮನಾದ ಅಳತೆ ಇದೆಯಾ? ಆಫ್ ದ ವಿಡ್ತ್ ಆಫ್ ದ ಟೇಬಲ್ ಈಕ್ವಲ್. ಹಾಗಾದರೆ ಎಲ್ಲರ ಡೆಸ್ಕು ಅಥವಾ ಮೇಜಿನ ಉದ್ದವು ಎಲ್ಲರ ಕೈಗೇಣಿನ ಉದ್ದದ ಅಳತೆಯಷ್ಟೇ ಇದೆಯಾ? ಎಲ್ರದ್ದು ಅಷ್ಟೇ. ಈಗ ಯಾರ್ದು 5 ಹ್ಯಾಂಡ್ ಸ್ಪ್ಯಾನ್ ಬಂದಿರುತ್ತೆ, ಒಬ್ಬೊಬ್ರದ್ದು 3 ಕೈಗೇಣು ಬಂದಿರುತ್ತೆ, ಒಬ್ಬೊಬ್ರದ್ದು 5 ಬರುತ್ತೆ, ಒಬ್ಬೊಬ್ರದ್ದು 4 ಬರುತ್ತೆ. ಎಲ್ಲರದು ಸಮನಾದ ಅಳತೆಯ ಕೈಗೇಣನ್ನೇ ಹೊಂದಿದೆಯಾ ಅಂತೇಳಿ ಕೇಳ್ತಿದ್ದಾರೆ. ಪರ್ಹ್ಯಾಪ್ಸ್ ದ ರಿಸಲ್ಟ್ಸ್ ಕುಡ್ ಬಿ ಡಿಫ್ರೆಂಟ್ ಆ್ಯಸ್ ದ ಲೆಂತ್ ಆಫ್ ಯುವರ್ ಹ್ಯಾಂಡ್ ಸ್ಪ್ಯಾನ್. ಇಲ್ಲೇನು? ನಿಮ್ಮ ಕೈಗೇಣು ಅಥವಾ ಪಾದದ ಉದ್ದವನ್ನು ತಿಳಿಯದೆ ನಿಮ್ಮ ಪಾದದ ಉದ್ದವನ್ನು ಬಳಸಿದ ಅಳತೆಯನ್ನು result could be different as the length of your hand span and that of your friend may not be in the same. ಎಲ್ಲರ ಪಾದದ
ಅಳತೆಯು ಅಥವಾ ಎಲ್ಲರ ಕೈಗೇಣಿನ ಉದ್ದದ ಅಳತೆಯು ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರ ಕೈಗೇಣು ಅಥವಾ ಪಾದದ ಅಳತೆ ಅಷ್ಟೇ ಇರಲ್ಲ. ಇಸ್ ನಾಟ್ ಟು ಬಿ ಸೇಮ್, ಎಲ್ಲರದು ಸಮನಾಗಿರಲ್ಲ. ಸಿಮಿಲರ್ಲಿ ದ ಲೆಂತ್ ಆಫ್ ದ ಫುಟ್ ಮೇ ಬಿ ಸ್ಲೈಟ್ಲಿ ಡಿಫ್ರೆಂಟ್. ಏನು, ದ ಲೆಂತ್ ಆಫ್ ದ ಫುಟ್ ಡಿಫ್ರೆಂಟ್ ಆಲ್ ದ ಸ್ಟೂಡೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪಾದವು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾದ ಅಳತೆಯನ್ನು, ಉದ್ದವನ್ನು ಹೊಂದಿರುತ್ತೆ. ಒಬ್ಬರದ್ದು ಪಾದ ಚಿಕ್ಕದಿರುತ್ತೆ, ಒಬ್ಬರದ್ದು ಪಾದ ದೊಡ್ಡದಿರುತ್ತೆ. ದೇರ್ಫೋರ್ ವೆನ್ ಯು ಟೆಲ್ ಯುವರ್ ಮೆಷರ್ಮೆಂಟ್ ಯೂಸಿಂಗ್ ಯುವರ್ ಹ್ಯಾಂಡ್ ಸ್ಪ್ಯಾನ್ ಆರ್ ಲೆಂತ್ ಆಫ್ ಫುಟ್ ಆ್ಯಸ್ ಎ ಯೂನಿಟ್ ಟು ಅದರ್ಸ್. ಹಾಗಾಗಿ ನೀವು ನಿಮ್ಮ ಕೈಗೇಣು ಅಥವಾ ನಿಮ್ಮ ಪಾದದ ಉದ್ದವನ್ನು ತಿಳಿಯದೆ, ಎಷ್ಟು ಅಂತ ತಿಳಿಯದೆ, ನಿಜವಾದ ಉದ್ದ ಎಷ್ಟು ಅಂತೇಳಿ ಯಾರಿಗೂ ಅರ್ಥ ಆಗೋದಿಲ್ಲ. ನಿಜವಾಗ್ಲೂ ಅದರ ಕರೆಕ್ಟ್ ಮೆಷರ್ಮೆಂಟ್ ಎಷ್ಟಿದೆ ಆ ಒಂದು ಕೊಠಡಿಯ ಉದ್ದ ಅಥವಾ ಅಳತೆ ಅಂತೇಳಿ ಯಾರಿಗೂ ಅದು ತಿಳಿಯೋದಿಲ್ಲ. ದೇ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಬಿಗ್ ದ ಆ್ಯಕ್ಚುಯಲ್ ಲೆಂತ್ ಈಸ್. ಹಾಗಾದರೆ ಉದ್ದದ ಆದ್ದರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಅಳತೆ ಭಿನ್ನವಾಗಿರೋದ್ರಿಂದ ಒಂದು ಅನ್ಲೆಸ್ ದ ಆ್ಯಕ್ಚುಯಲ್ ಲೆಂತ್, ನಿಜವಾದ ಅದರ ಆದರ್ಶವಾದ ಏಕಮಾನ ಎಷ್ಟು ಎಂಬುದು ನಮಗೆ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ದೇ ನೋ ದ ಲೆಂತ್ ಆಫ್ ಯುವರ್ ಹ್ಯಾಂಡ್ ಸ್ಪ್ಯಾನ್ ಆರ್ ಫೂಟ್. ಏನು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಳತೆಯ ಕೆಲವು ಆದರ್ಶಮಾನಗಳು ಭಿನ್ನವಾಗಿರೋದ್ರಿಂದ ಆದರ್ಶಮಾನಗಳ ಅಗತ್ಯ ಇರುತ್ತೆ ನಮಗೆ. ಅರ್ಥ ಆಯ್ತಾ? ದೊಡ್ಡದಿರಬಹುದು ಅಥವಾ ಚಿಕ್ಕದಿರಬಹುದು. ಕೆಲವ್ರದ್ದು ಎಷ್ಟು ಉದ್ದ, ಎಷ್ಟು ಚಿಕ್ಕದಿದೆ ಅವರ ಪಾದ ಮತ್ತು ಅವರ ಕೈಗೇಣುಗಳು ಅಂಥೇಳಿ ತಿಳ್ಕೊಳ್ಳೋದು ತುಂಬ ಮುಖ್ಯ. ವಿ ಸಿ ದೇರ್ಫೋರ್ ದಟ್ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಆರ್ ನೀಡೆಡ್. ಸೊ ಹಾಗಾಗಿ ನಮಗೇನೋ ಒಂದು ಆದರ್ಶಮಾನ, ಈ ಕೆಲವ್ರದ್ದು ಚಿಕ್ಕದು ದೊಡ್ಡದಿರೋದ್ರಿಂದ ಕರೆಕ್ಟಾಗಿ ಅದರ ಆದರ್ಶಮಾನ, ಅದರ ಯೂನಿಟ್ಟು, ಅದರ ಉದ್ದ ಮತ್ತು ಅಳತೆ ಎಷ್ಟು ಅಂತ ನಿಖರವಾಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ದಟ್ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಆರ್ ನೀಡೆಡ್. ಕೆಲವೊಂದು ಆದರ್ಶಮಾನಗಳ ಅಗತ್ಯ ಇದೆ. ದಟ್ ಡು ನಾಟ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್ಸ್. ಈ ಆದರ್ಶ ಏಕಮಾನದಿಂದ ಏನಾಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗದ ಅಳತೆಯ ಕೆಲವು ಆದರ್ಶಮಾನಗಳು ಅಗತ್ಯವಿರುತ್ತೆ. ಇದು ಯಾವ ವ್ಯಕ್ತಿಯಿಂದ ವ್ಯಕ್ತಿಗೂ ಬದಲಾಗಲ್ಲ. ಈಗ ಒಬ್ರದ್ದು ಚಿಕ್ಕದು ಒಬ್ರು ದೊಡ್ಡದಿರುತ್ತೆ. ಆದರ್ಶ ಏಕಮಾನ ಅಂದರೆ ಆಗಲ್ಲ. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಯಾರು ಮಾಡಿದ್ರು 1 ಸೆಂಟಿಮೀಟರ್ ಅಂದರೆ 1 ಸೆಂಟಿಮೀಟರ್ ಇರುತ್ತೆ, 2 ಸೆಂಟಿಮೀಟರ್ ಅಂದರೆ ಅಷ್ಟೇ ಇರುತ್ತೆ. ಅದು ಫಿಕ್ಸ್ಡ್ ಯೂನಿಟ್, ಅದು ಒಂದು ಆದರ್ಶವಾದ ಏಕಮಾನ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆ ರೀತಿಯಾದ ಒಂದು ಆದರ್ಶ ಏಕಮಾನದ ಅಗತ್ಯ ಇರುತ್ತೆ. ಹಾಗಾದರೆ ಅದು ಯಾವ ರೀತಿ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಅಂದರೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವರು ಇಂಗ್ಲೀಷ್ ಮೀಡಿಯಮ್ ಆಗಲಿ ಅಥವಾ ಕನ್ನಡ ಮೀಡಿಯಮ್ ಆಗಲಿ ಎಲ್ಲರಿಗೂ ಶೇರ್ ಮಾಡಿ. ಅವರು ಸಹ ನಾವು ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಅವರು ವಿಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ಅವರು ಈಸಿಯಾಗಿ ವರ್ಡ್ಸ್ನ ಅರೇಂಜ್ ಮಾಡಿ ಅವರೇ ಓನಾಗಿ ಇಂಗ್ಲೀಷಲ್ಲಿ ಬರಿಬೋದು. ಫಸ್ಟ್ ಅವರು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ಮೀಡಿಯಮ್ ಅವರು ಅಷ್ಟೇ, ಕನ್ನಡ ಮೀಡಿಯಮ್ ಅವರು ಅಷ್ಟೇ, ನಿಮಗೆ ಈಸಿ ಅನಿಸುತ್ತೆ. ಸೈನ್ಸ್ ಟಫ್ ಅನ್ಸಲ್ಲ. ಅರ್ಥ ಆಯ್ತಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸು, ಎಲ್ಲ ಲೆಸನ್ ವೀಡಿಯೋಸು ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಅದೇ ಈ ಬಾಕ್ಸನ್ನು ಫಿಲ್ ಮಾಡಿ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಮನೆಯವರೇ ಮಾಡಿ. ಆ್ಯಂಡ್ ವಾಟ್ ಈಸ್ ಯೂನಿಟ್ ಅಂದರೆ ಏನು ಅದನ್ನು ಬರೀರಿ. ಆ್ಯಂಡ್ ವಾಟ್ ಈಸ್ ಮೆಷರ್ಮೆಂಟ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫೈನ್ ಮೆಷರ್ಮೆಂಟ್ ಅಂದರೆ ಏನು ಅದನ್ನು ಬರೀರಿ. ಆ್ಯಂಡ್ ಈ ಟೇಬಲ್ನ ಫಿಲ್ ಮಾಡಿ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ದು ಒಂದು ಹೋಮ್ವರ್ಕ್. ಆ್ಯಂಡ್ ವೈ ವಿ ನೀಡ್ ಸಮ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್. ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ಯಾಕೆ ಬೇಕು ಅಂತೇಳಿ ಬರೀರಿ. ಬಿಕಾಸ್ the length and width of foot or hand span is different from person to person. ಹಾಗಾಗಿ ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟು ಬೇಕು. ಆಯ್ತಾ? ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.